ರಾಯಚೂರಿನಲ್ಲಿ 3 ಜನ ಕಳ್ಳರ ಗುಂಪು ಮಾಡಿರುವಂತಹ ಕಳ್ಳತನ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆತಂಕವನ್ನ ತಂದೊಡ್ಡಿದೆ. ಕಾರಣ ಕಳ್ಳರು ಎಷ್ಟು ಪ್ರೀ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಈ ಘಟನೆ ಒಂದು ಎಕ್ಸಾಂಪಲ್. ಮನೆಯವರನ್ನ ಕಟ್ಟಿ ಹಾಕಿ ದರೋಡೆ ಮಾಡಿದ್ದು ಅಲ್ಲದೆ ಅಕ್ಕಪಕ್ಕದ ಮನೆಯವರು ಇವ್ರ ಸಹಾಯಕ್ಕೆ ಬರಬಾರದು ಅಂತ ಆ ಮನೆಗಳನ್ನ ಕೂಡ ಈ ದರೋಡೆಕೋರರ ಗುಂಪು ಲಾಕ್ ಮಾಡಿತ್ತು ಮತ್ತು ರಸ್ತೆ ಹಾಗೂ ಮನೆ ಮುಂದಿನ ಲೈಟ್ಗಳನ್ನ ಆಫ್ ಮಾಡಿ ತುಂಬಾ ಪ್ರೀ ಪ್ಲಾನ್ ಮಾಡಿಕೊಂಡು ಟೈಮಿಂಗ್ಗೋಸ್ಕರ ವೇಟ್ ಮಾಡಿಕೊಂಡು ಕಳ್ಳರ ಗ್ಯಾಂಗ್ ತನ್ನ ಕೃತ್ಯವನ್ನ ಎಸಗಿ ಎಸ್ಕೇಪ್ ಆಗಿದೆ. ಮನೆಯವರೆಲ್ಲ ಕಟ್ಟಿ ಹಾಕಿ ಆಲ್ಮೋಸ್ಟ್ 1/4 kg ಚಿನ್ನವನ್ನ ಅಲ್ಲಿಂದ ಕದ್ದೊಯ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಕಳ್ಳರು ಆ ಲೇಔಟ್ನಲ್ಲಿ ಓಡಾಡುವಂತಹ ದೃಶ್ಯ ಅಲ್ಲೇ ಇದ್ದಂತಹ CCTVಯಲ್ಲಿ ಕೂಡ ಸೆರೆಯಾಗಿದೆ. 3 ಜನ ಕಪ್ಪು ಬಟ್ಟೆಯಲ್ಲಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಜೊತೆಗೆ ಯಾವುದೇ ಐಡೆಂಟಿಫಿಕೇಶನ್ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಶಿರದಿಂದ ಮುಡಿ ತನಕ ಅಡಿಯಿಂದ ಮುಡಿ ತನಕ ಕಪ್ಪು ಬಟ್ಟೆಯಲ್ಲಿ ಹೋಗೋದು, ಕೈಗೆ ಗ್ಲೌಸ್ ಹಾಕೊಂಡಿರೋದನ್ನ ನೋಡ್ತಾ ಇದ್ರೆ ಇವ್ರು ಯಾರೋ ಪ್ರೊಫೆಷನಲ್ ಕಳ್ಳರು ಇದ್ದಿರಬಹುದಾ ಅನ್ನೋ ಆತಂಕ ಕೂಡ ಶುರುವಾಗ್ತಾ ಇದೆ. ರಾಯಚೂರು ಜಿಲ್ಲೆಯೇ ಬೆಚ್ಚಿ ಬೀಳುವಂತಹ ದರೋಡೆ ಪ್ರಕರಣ ರಾಯಚೂರು ನಗರದಲ್ಲಿ ನಡೆದಿದೆ. ಇಲ್ಲಿನ ಲಕ್ಷ್ಮೀ ನರಸಿಂಹ ಲೇಔಟ್ ಅನ್ನುವಂತಹ ಲೇಔಟ್ನಲ್ಲಿ ಒಬ್ಬ ಬಸನಗೌಡ ಅನ್ನುವಂಥವರ ಮನೆಗೆ ದರೋಡೆಕೋರರು ನುಗ್ಗಿ ಅವರ ಮನೆಯ ಬಾಗಿಲುಗಳನ್ನು ಕಲ್ಲಿನಿಂದ ಜಜ್ಜಿ ಮುರಿದು ಒಳಗಡೆ ನುಗ್ಗಿ ಬಂಗಾರ, ಬೆಳ್ಳಿ, ಮನೆಯಲ್ಲಿದ್ದಂಥ ನಗದು ಹಣವನ್ನು ಕೂಡ ದರೋಡೆ ಮಾಡಿ ಹೋಗಿರುವಂಥದ್ದು. ನಿಜಕ್ಕೂ ಇದು ರಾಯಚೂರು ನಗರದ ಮಟ್ಟಿಗೆ ಇಡೀ ಜನ ಬೆಚ್ಚಿ ಬೀಳುವಂಥದ್ದು ಮತ್ತು ರಾಯಚೂರು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಅನುಮಾನ ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಜೊತೆಗೆ ಇದು ಎಷ್ಟರ ಮಟ್ಟಿಗೆ ಪ್ರೀ ಪ್ಲಾನ್ ಆಗಿದೆ ಅಂದರೆ ಅಕ್ಕಪಕ್ಕದ ಮನೆಗಳ ಚಿಲಕವನ್ನು ಹಾಕಲಾಗಿದೆ, ಇಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿನ ದೀಪಗಳನ್ನು ಬಂದ್ ಮಾಡಲಾಗಿದೆ. ಆ ರೀತಿಯ ಪ್ಲಾನ್ ಮಾಡಿ ಈ ಒಂದು ದರೋಡೆಯನ್ನು ಮಾಡಿದ್ದಾರೆ. ಹೀಗಾಗಿ ಜನ ಕೂಡ ಬೆದರಿಕೆಯಿಂದ ಇಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ದರೋಡೆ ಏನಾಗಿದೆ ಆ ಮನೆಯ ಅಕ್ಕಪಕ್ಕದ ಜನರನ್ನು ಕೂಡ ನಾವು ಮಾತಾಡ್ಸೋಣ. ಇದು ಯಾವ ರೀತಿ ಘಟನೆ ಆಯಿತು, ಅವ್ರಿಗೆ ಏನಿದೆ ಮಾಹಿತಿ ಅನ್ನುವಂಥದ್ದು. ಸರಿ, ನಿಮ್ಗೆ ಯಾವಾಗ ಗಮನಕ್ಕೆ ಬಂತು? ನಾವು ಇದು ಬೆಳಗ್ಗೆ ಒಂದು ಮನೆ ಫೋನ್ ಮಾಡಿದ್ವಿ, ಊರಿಂದ ಬರ್ತಿದ್ದೀವಿ, ಇಲ್ಲ ಈ ಥರ ಹೇಳ್ತಿದ್ದೀವಿ ಅಂತೇಳಿ ಫೋನ್ ಮಾಡಿದ್ದು. ನಾವು ಆಯ್ತಂತೆ ಹೊರಗೆ ಹೊರಗೆ ಬರೋ ಟ್ರೈ ಮಾಡ್ತೀವಿ, ಚಿಲ್ಕ ಹಾಕಿತ್ತು. ನಾನು ಏನೋ ಬಿಡು ಹೋಗ್ಲಿ ಅಂತೇಳಿ ಒಳಗೆ ನಟ್ ಲೂಸ್ ಇದ್ದು, ಅದು 4 ನಟ್ ತಗೊಂಡು ಹೊರಗೆ ಬಂದೆ. ನಾನು ಹೊರಗೆ ಬಂದು ನೋಡಿ ಎಲ್ಲರೂ ಪೊಲೀಸರು ನಿಂತಿದ್ರು, ಈ ಥರ ಆಗಿದೆ ಅಂತ ಹೇಳಿದ್ರು. ಫಸ್ಟ್ ಇದು ಕರ್ಕೊಂಬರೋಣ ಅಂತ ಹೋದೆ. ಆಮೇಲೆ ಇದೆಲ್ಲ ನಿಂತು ನೋಡಿದೆ, ಎಲ್ಲರ ಮನೆ ಚಿಲ್ಕ ಹಾಕಿದೆ ಅಂತಂದ್ರು. ಆಮೇಲೆ ಸ್ಟ್ರೀಟ್ ಲೈಟ್ ಕೂಡ 2 ದಿನ ಆಫ್ ಅಲ್ಲಿ ಕತ್ತಿದ್ದು ಅಬ್ಸರ್ವ್ ಮಾಡಿದೆ. ನಾನು ಏನೋ ಕರೆಂಟ್ ಬರೋಕತ್ತ ನಾನು ಸುಮ್ಮನೆ ಆದೆ, ಯಾಕಂದರೆ ಮನೇಲಿ ಇನ್ವರ್ಟ್ರ್ ಇದೆ, ಹಂಗಾಗಿ ನಾನು ಸುಮ್ಮನೆ ಆದೆ. ಆಮೇಲೆ ಈ ಥರ ಬಂದು ನೋಡ್ರಿ ಹಿಂಗಾಗಿತ್ತು. ಏನು 2 ದಿನದಿಂದ ದೀಪ ಆನ್ ಆಫ್ ಆಗಿದೆ ಅನ್ನೋಂಥದ್ದು ನಿಮ್ಮ ಗಮನಕ್ಕೆ ಬಂದಾಗ ಯಾವುದೇ ರೀತಿ ಅನುಮಾನ ಏನಾದರೂ ಬಂದಿತ್ತಾ? ಅನುಮಾನ ಬಂತು. ಇವ್ರು ಹೇಳಿದ್ರು ಗೌಡ್ರು ಅಣ್ಣವರು, ಹಿಂಗೆ 2 ದಿನ ಲೈಟ್ ಆಫ್ ಮಾಡ್ತಾರೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ ಅಂತ ಹೇಳಿದ್ರೆ. ಇಲ್ಲಿ ಈ ಥರ ಈ ಕಡೆ ಯಾರೂ ಬರಲ್ಲ ಬಿಡು ಅಂತ ನಾನು ಹೇಳಿದ್ದು ನಿಜ. ಅದಾದ ನಂತರ ಮೊನ್ನೆಯಿಂದ 2 ದಿನ ಅಬ್ಸರ್ವ್ ಮಾಡಿದ್ದಾರೆ ಅವ್ರು. ಮಾಡಿದಾಗ ನಿನ್ನೆ ಆಗಿದೆ ಈ ಘಟನೆ. ನಿನ್ನೆ ಘಟನೆ ಆಗಿದೆ. ನಮ್ಮ ಮನೆಯೆಲ್ಲ ಲಾಕ್ ಮಾಡಿದ್ದಾರೆ, ಆ ಕಡೆ ಎಲ್ಲ ಲಾಕ್ ಮಾಡಿದ್ದಾರೆ. ಇವರು ಘಟನೆ ಆದ ನಂತರ ಫೋನ್ ಮಾಡಿದ್ದಾರೆ ಅಣ್ಣವ್ರು. ನಾ ರಿಸೀವ್ ಮಾಡಿಲ್ಲ, ನಮಗನ ನಿದ್ದೆ ಮಲ್ಕೊಂಡಿದ್ದೆ. ಬೆಳಗ್ಗೆ ಅದೇ ಘಟನೆ ಆದ ನಂತರ 3:15 3:20 ಕಾಲಿಗೆ ಆಯ್ತು. ಈ ಥರದ ಘಟನೆಗಳು ಈ ಏರಿಯಾದಲ್ಲಿ ಈ ಹಿಂದೆ ಏನಾದರೂ ನಡೆದಿದೆ? ಆಗಿಲ್ಲ, ಇದೇ ಫಸ್ಟ್ ಟೈಮ್ ಈ ಘಟನೆ ಆದದ್ದು. ರಾಯಚೂರು ಇದರಲ್ಲೇ ಫಸ್ಟ್ ಅಂತ ಹೇಳ್ತಿದ್ದಾರೆ. ರಾಯಚೂರು ಈ ಘಟನೆ ಇವತ್ತಿಗೆ ಆಗಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಮನೆಯೆಲ್ಲ ಲಾಕ್ ಮಾಡಿದ್ದಾರೆ, ಅವರು ಡೋರ್ ಲಾಕ್ ಮಾಡಿ. ಆಮೇಲೆ ಪೊಲೀಸರು ಬಂದು ಎಬ್ಸಿರಾಗ ಗೊತ್ತಾಯ್ತು ನಮಗೆ. ಒಟ್ಟಾರೆಯಾಗಿ ಜನ ನಿಜಕ್ಕೂ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕೆಂದರೆ ರಾಯಚೂರು ಜಿಲ್ಲಾ ಮಟ್ಟಕ್ಕಂತೂ ಇದು ಪ್ರಥಮ ಬಾರಿಗೆ ಈ ರೀತಿಯಾಗಿ ವೆಲ್ ಪ್ಲಾನ್ ಮಾಡಿ ಈ ಥರ ಭೀಕರವಾದಂಥ ಒಂದು ದರೋಡೆಯನ್ನು ಮಾಡಿರುವಂಥದ್ದು. ಮನೆಯಲ್ಲಿರ್ತಕ್ಕಂಥ ಜನರನ್ನ ಕಟ್ಟಿ ಹಾಕಿ ಮನೆಯಲ್ಲಿರೋ ವಸ್ತುಗಳನ್ನು ದೋಚ್ಕೊಂಡು ಹೋಗಿರುವಂಥದ್ದು. ಇದು 2 ದಿನ ಮುಂಚೆಯಿಂದನೇ ಪ್ಲಾನ್ ಮಾಡಿದ್ರ ಅನ್ನುವಂಥ ಅನುಮಾನ ಜನರಲ್ಲಿ. ಯಾಕೆಂದರೆ 2 ದಿನ ಮುಂಚೆಯಿಂದಲೇ ಕೂಡ ಬೀದಿ ದೀಪಗಳು ಆಫ್ ಆಗ್ತಾ ಇತ್ತು ನೈಟ್ ಟೈಮಲ್ಲಿ ಅನ್ನುವಂಥದ್ದು. ನಿನ್ನೆ ಕೂಡ ಇದು ಬೀದಿ ದೀಪ ಆಫ್ ಆಗಿತ್ತು. ಆ ಒಂದು ಸಮಯದಲ್ಲೇ ಬಂದು ಕಳ್ಳತನವನ್ನು ಮಾಡಿದ್ದಾರೆ ಮತ್ತು ಅವರ ವೇಷಭೂಷಣಗಳನ್ನು ನೋಡಿದಾಗ ಅವರು ಪ್ಲಾನ್ ಮಾಡಿ ಈ ಒಂದು ದರೋಡೆ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬೆರಳಚ್ಚು ತಜ್ಞರು ಕೂಡ ಭೇಟಿ ನೀಡಿದ್ದಾರೆ. ಪರಿಶೀಲನೆ ನಡೀತಿದೆ. ತನಿಖೆ ಬಳಿಕ ಆ ದರೋಡೆಕೋರರನ್ನ ಪೊಲೀಸರು ಕೂಡ ಪತ್ತೆ ಹಚ್ಚಬೇಕಾದಂಥದ್ದಿದೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಿಗಲ್, ಪಬ್ಲಿಕ್ ಟಿವಿ, ರಾಯಚೂರು.